ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ಡೇ 6 ನೋಡಿದಿರಿ ನೀವು. ಡೇ 7 ನಾಳೆ ಅಪ್ಲೋಡ್ ಆಗುತ್ತೆ, ಯಾಕಂದ್ರೆ ಇವತ್ತು ಸಂಡೇ. ಸೊ ಇವತ್ತು ಜಿಮ್ ಇಲ್ಲ, ಬಟ್ ಮಾರ್ನಿಂಗ್ ನಾನು ಇವಾಗ ಎದ್ದು ವಾಶ್ರೂಮ್ಗೆಲ್ಲ ಹೋಗಿ ಎಲ್ಲ ಬೆಡ್ಶೀಟ್ ಎಲ್ಲ ಮಾಡಿಸಿಟ್ಟು ಸ್ವಲ್ಪ ಹಾಡು ಕೇಳ್ಕೊಂಡು ಹಲ್ಲೆಲ್ಲ ಉಜ್ಜಿ ಇವಾಗ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊಳ್ತಿದ್ದೆ. ಅಷ್ಟ್ರಲ್ಲಿ ಫೋನ್ ಬಂತು, ಮುತ್ತು ಅವ್ರದ್ದು, ಆಟೋ ಅವ್ರದ್ದು. ಸೊ ಅಮ್ಮ ಇದನ್ನ ತಂದಿದ್ದೀನಿ ನೋಡಿ ಅಂತ. ಅಮ್ಮ ಅಂತಾರೆ, ಅಕ್ಕ ಅಂತಾರೆ, ಆಯ್ತಾ. ಬಟ್ ಖುಷಿ ಆಗುತ್ತೆ. ಒಳ್ಳೆ ಹುಡುಗ. ನೋಡಿ ಇಲ್ಲಿ ಸೊಪ್ಪು, ಫ್ರೆಶ್ ಆಗಿರೋ ಸೊಪ್ಪು ತಗೊಂಡ್ ಬಂದಿದ್ದಾರೆ. ಇದನ್ನ ಅಡುಗೆ ಮನೆಗೆ ತಗೊಂಡು ಹೋಗೋಣ. ತೋರಿಸ್ತೀನಿ ಬನ್ನಿ ಏನೇನು ಕೊಟ್ಟಿದ್ದಾರೆ ಅಂತ. ಆಕ್ಚುಲಿ ಅವ್ರಿಗೆ ವರ್ಕ್ನಾಗ ಹೇಳ್ಬಿಟ್ಟಿದ್ದೀನಿ ನಾನು, ಅಂದ್ರೆ ಇದಕ್ಕೆ ಜಿಮ್ಗೆ ಅವ್ರನ್ನೇ ದಿವಸ ಕರ್ಕೊಂಡು ಹೋಗೋದು. ಸೊ ಅವ್ರಿಗೆ ಹೇಳಿದ್ದೆ, ನೀವು ಮಾರ್ಕೆಟ್ ಕಡೆ ಹೋದಾಗ ಫ್ರೆಶ್ ಆಗಿರೋ ಇದ್ರೆ ತನ್ನಿ ಸೊಪ್ಪೆಲ್ಲ ಅಂತ. ಸೊ ತಂದಿದ್ದಾರೆ ನೋಡಿ, ಪಾಲಕ್ ಸೊಪ್ಪು, ಮೆಂತ್ಯ ಫ್ರೆಶ್ ಆಗಿದೆ, ವಾವ್. ಮತ್ತೆ ಸಬ್ಸಿಗೆ ಸೊಪ್ಪು 2 ತರ, ಮತ್ತೆ ಅರವೆ ಸೊಪ್ಪು. ಸೊ ಇಷ್ಟು ಸೊಪ್ಪು ತಂದಿದ್ದಾರೆ. ತುಂಬಾ ಖುಷಿ ಆಯ್ತು, ಫ್ರೆಶ್ ಆಗಿ ತಂದಿದ್ದಾರೆ. ಪಾಪ ಇನ್ನ ಚಿಕ್ಕ ಹುಡ್ಗ, ಮೊನ್ನೆಲ್ಲ ನಾಯಿ ಕೈಲೇನೋ ಕಚ್ಚಿಸ್ಕೊಂಡಿದ್ರಂತೆ. ಅಂದ್ರೆ ಏನ್ ಗೊತ್ತಾ, ಚಿಕ್ಕ ವಯಸ್ಸಲ್ಲೇನೆ ದುಡಿಬೇಕು ಅನ್ನೋ ಒಂದು ಛಲ ಇರತ್ತಲ್ಲ, ಅದು ತುಂಬಾ ಇಷ್ಟ ಆಯ್ತು ನನ್ಗೆ ಮುತ್ತುನಲ್ಲಿ. ಸೊ ನೋಡಿ ಎಷ್ಟು ಸೊಪ್ಪು ತಂದಿದ್ದಾರೆ ಇವಾಗ. ಸೂಪರ್ ಅಲ್ಲ. ಸೊ ಇವತ್ತು ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಇವತ್ತು ನನ್ನ ಡಯಟ್ ಹೇಗಿರುತ್ತೆ ಅಂತ ಈ ವಿಡಿಯೋನಲ್ಲಿ ನೋಡ್ತೀರಿ ನೀವು. ಸಂಡೇ, ಓಕೆನಾ. ಈ ಒಂದು ವ್ಲಾಗ್ ಶುರು ಮಾಡ್ತಾ ಇದೀನಿ. ಸಂಡೇ ನಾನು ಇವತ್ತು ಜಿಮ್ ಇಲ್ಲ, ಬಟ್ ಇವತ್ತೇನೆಲ್ಲ ನಾನು ತಿಂತೀನಿ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ನಾನು ಅಡ್ಗೆ ಮನೆಯಲ್ಲಿ ಕಿಟಕಿ ತೆಗೆದು ಬಿಡ್ತೀನಿ, ಗಾಳಿ ಆಡತ್ತೆ ಅಂತ ಹೇಳಿ. ಸೊ ಬನ್ನಿ ಇವಾಗ ರಾತ್ರಿ ನೆನ್ಸಿರುವಂತದ್ದೆಲ್ಲ ಚೆನ್ನಾಗಿ ನೆಂದಿದ್ಯಾ ನೋಡೋಣ. ಸೊ ಏನೇನೆಲ್ಲ ನೆನ್ಸಿದೀನಿ ತೋರಿಸ್ತೀನಿ. ಸೊ ಇಲ್ಲಿ ಸೋಯಾ ಬೀನ್ಸ್ ನೆನ್ಸಿದೀನಿ. ಸೊ ಇದ್ರಲ್ಲಿ ಗ್ರೇವಿನೂ ಮಾಡ್ಬೋದು ಅಥವಾ ಹಾಲ್ ಮಾಡ್ಕೊಳ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ನಾನು ಗ್ರೇವಿ ಅಥವಾ ಹಾಲ್ ಮಾಡೋದಕ್ಕಾಗತ್ತೆ ಅಂತ ನೆನ್ಸಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ಬಾದಾಮಿ ನೆನ್ಸಿದ್ದೀನಿ, ಮತ್ತೆ ಸ್ವಲ್ಪ ದ್ರಾಕ್ಷಿ ನೆನ್ಸಿಟ್ಟಿದ್ದೀನಿ. ಸೊ ಇದು ಡ್ರೈ ಫ್ರೂಟ್ಸ್ಗೆ ಹಾಕುತ್ತೆ. ಮತ್ತೆ ಸ್ಪ್ರೌಟ್ಸ್ಗೆ ಇಲ್ಲಿ ಇದು ನೋಡಿ ಮೊಳಕೆ ಬಂದ್ಬಿಟ್ಟಿದೆ ಆಲ್ರೆಡಿ, ಮೆಂತ್ಯ ಮತ್ತೆ ಹೆಸರು ಕಾಳು. ಸೊ ಇವತ್ತು ಡೇ 6 ಆದ್ಮೇಲೆ ಡೇ 7 ಮಾಡ್ಬೇಕಿತ್ತು, ಬಟ್ ಇವತ್ತು ಜಿಮ್ ಇಲ್ಲ ಅಲ್ವಾ, ಹಾಗಾಗಿ ನಾನು ಜಸ್ಟ್ ಹಾಗೆ ಏನು ತಿಂತೀನಿ ಅಂತ ತೋರಿಸ್ತೀನಿ. ಸೊ ಇದು ರಾತ್ರಿ ಮಾಡಿದ ಚಪಾತಿ 2 ಇದೆ. ಸೊ ಇದನ್ನ ಬೇಗ ತಿಂತೀನಿ. ಈಗ ಸ್ವಲ್ಪ ಹೊತ್ತು ಬಿಟ್ಟು ಜ್ಯೂಸ್ ಒಂದು ಕುಡಿಬೇಕಲ್ಲ. ಸೊ ಇದರಲ್ಲಿ ಹಲಸಂದೆ ಕಾಳೆನೆ ಇದೆ, ಇನ್ನೊಂದು ಸ್ವಲ್ಪ ಇದೆ. ಸೊ ಇವಾಗ ಈ ಒಂದು ಪಾತ್ರೆಗೆ ನೀರು ಹಾಕೊಳ್ತೀನಿ. ಈ ಒಂದು ಏನು ಸಣ್ಣ ಪಾತ್ರೆ ಅಳತೆ ಯಾವಾಗ್ಲೂ ನಾನು ಇಟ್ಕೊಳ್ತೀನಲ್ವಾ, ಇದೇ ಪಾತ್ರೆನಲ್ಲಿ ಇದ್ರ ತುಂಬಾ ನೀರು ಕುಡಿಯೋದು ಬೆಳಗ್ಗೆ. ಸೊ ಇದು ಬಂದು ನಾನು ಇವಾಗ ಇದು ಹೀಗಿಟ್ಟಿದೆ, ಇದ್ರದ್ದು ನೀರೆಲ್ಲ ಬಿದ್ದಿದೆ. ಅಂದ್ರೆ ಇದು ತೂತ್ ಮಾಡಿದೀನಲ್ಲ. ಸೊ ಇದ್ರಲ್ಲಿ ನಾವು ನೀರ್ ಹಾಕಿ ಅವಾಗವಾಗ ಸ್ವಲ್ಪ ಬಿಡ್ಬೇಕು, ಚೆನ್ನಾಗಿ ಮೊಳಕೆ ಬರುತ್ತೆ. ಸೊ ಈಗ ಇದನ್ನ ತೊಳೆದು ಇದ್ರಲ್ಲಿ ನೀರನ್ನ ಅಳತೆ ಮಾಡ್ಕೊಂಡು ನೀರ್ ಬಿಸಿಗಿಟ್ಟು ಜ್ಯೂಸ್ ರೆಡಿ ಮಾಡ್ಕೊಳ್ತೀನಿ. ಮೊದ್ಲಿಗೆ ಸ್ನೇಹಿತರೆ, ಮೊದ್ಲಿಗೆ ನಾನಿಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಳ್ತಾ ಇದೀನಿ. ಸೊ ಒಂದು ಸಣ್ಣದು 3 ಹಿಲ್ಕಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಒಂದು ಅರ್ಧ ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ. ಚೆನ್ನಾಗಿ ಇದನ್ನ ನಾವು ಜಜ್ಜಿ ಇಟ್ಕೊಳ್ಬೇಕಾದ್ರೆ. ಸೊ ಇವಾಗ ನೀರ್ ಬಿಸಿಗಿಡ್ತೀನಿ. ನೀರಿನ್ನೂ ಬಿಸಿಗಿಟ್ಟಿಲ್ಲ, ಆರೋಗುತ್ತೆ ಅಂತ ಹೇಳಿ. ಸೊ ನೀರೀಗ ಬಿಸಿಗಿಡೋಣ. ನೋಡಿ ಇದ್ರ ತುಂಬಾ ನೀರ್ ಹಾಕೊಂಡಿದೀನಿ. ಸೊ ಈಗ ಇದನ್ನ ಬಿಸಿಗಿಟ್ಬಿಡ್ತೇನೆ. ಸೊ ನೀರ್ ಕಾಯೋ ಅಷ್ಟರಲ್ಲಿ ನಾನಿಲ್ಲಿ ನಿಂಬೆಹಣ್ಣು ಕಟ್ ಮಾಡ್ಕೊಂಡೆ. 1 ನಿಂಬೆಹಣ್ಣು ಮತ್ತೆ ಶುಂಠಿ ಬೆಳ್ಳುಳ್ಳಿ ಮತ್ತೆ ಆಪಲ್ ಸೈಡರ್ ವಿನಿಗರ್ ಎಲ್ಲ ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ, ಬೇಗ ಸಿಗತ್ತೆ ಅಂತ ಹೇಳಿ. ಸೊ ಆಪಲ್ ಸೈಡರ್ ವಿನಿಗರ್ ತೆಗೆದಿಟ್ಕೊಂಡೆ. ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಬೇಕಾಗುತ್ತೆ.
ಮತ್ತೆ ಇಲ್ಲಿ ಹನಿ. ಸೊ ಇದಿಷ್ಟು ಇವಾಗ ರೆಡಿ ಆಗಿದೆ. ಲೋಟ ಒಂದಿಟ್ಕೊಳ್ಬೇಕು. ಸೊ ಲೋಟ ರೆಡಿ ಆಗಿದೆ. ರೆಗ್ಯುಲರ್ ಆಗಿ ಈ ಗ್ಲಾಸ್ ಅಲ್ಲಿ ಕುಡಿತಾ ಇದೀನಿ ಒಂದು 6 days ಇಂದ. ಸೊ ಇದು ತುಂಬಾ 2 ಗ್ಲಾಸ್ ಆಗ್ಬಿಡತ್ತೆ, ಆಲ್ಮೋಸ್ಟ್ 2 ಗ್ಲಾಸ್ ಆಗತ್ತೆ. ಸೊ ಇವಾಗ ಬಿಸಿ ಆಗಿದೆ. ಎಸ್, ಬಿಸಿ ಆಗಿದೆ. ಈಗ ಇದಕ್ಕೆ ಒಂದೊಂದೇ ಹಾಕೊಳ್ಳೋಣ. ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋಂಥದ್ದು, ಅದಾದ್ಮೇಲೆ ನಿಂಬೆಹಣ್ಣು, ಸೊ ಚೆನ್ನಾಗಿ ಹಿಂಡಿದೆ ಇದನ್ನ. ಈಗ ಇನ್ನ ಒಂದು ಅರ್ಧ ನಿಂಬೆಹಣ್ಣು, 2 ಹೋಳು ಹಾಕೊಂಡ್ಬಿಡ್ತೀನಿ. ನೋಡಿ, ನಿಮ್ಗೆ ಹುಳಿ ಹುಳಿ ಅನ್ಸಿದ್ರೆ ಒಂದ್ ಅರ್ಧ ಹಾಕೊಳ್ಳಿ. ನೀವು ಮಾಡುವಾಗ ಬೇಕಿದ್ರೆ 2 ಬೇಕಾಗುತ್ತೆ. ಇಲ್ಲ ನೀವು 1 ಲೋಟ ಮಾಡ್ಕೋತೀರಿ ಅಂದ್ರೆ ಅರ್ಧ ಅಷ್ಟೇ ಹಾಕೊಳ್ಳಿ. ಮತ್ತೆ ಜಿಂಜರ್ ಗಾರ್ಲಿಕ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಕ್ವಾಂಟಿಟಿ. ನೀರ್ ಆಫ್ ಮಾಡ್ಬಿಡ್ತೀನಿ. ಆಲ್ಮೋಸ್ಟ್ ಬಿಸಿ ಆಗಿದೆ ತುಂಬಾ. ಸೊ ಆಯ್ತು ಸ್ನೇಹಿತರೆ, ಒಂದು ಯಾವಾಗ್ಲೂ ಮರ್ತೋಗ್ತಾ ಇದೀನಿ. ಆಕ್ಚುಲಿ ಇದಕ್ಕೆ ಆಪಲ್ ಸೈಡರ್ ವಿನಿಗರ್ ಇಲ್ಲ, ಆಯ್ತಾ, ಬಟ್ ಮರ್ತೇ ಹೋಗ್ತಾ ಇದೀನಿ ನಾನು. ಸೊ ಅದು ಹಾಕ್ತಾ ಇಲ್ಲ ಈಗ. ಜಸ್ಟ್ ಜಿಂಜರ್ ಗಾರ್ಲಿಕ್ ಮತ್ತೆ ಜೇನುತುಪ್ಪ. ಓಕೆನಾ? ಸೊ ಇಲ್ಲಿ ಒಂದು 3/4 ಸ್ಪೂನ್ ಅಷ್ಟು, ಅಂದ್ರೆ ಅರ್ಧ ಸ್ಪೂನ್ ಅಂದ್ರೆ ಆಗುತ್ತೆ, ತುಂಬಾ ಚಿಕ್ಕ ಸ್ಪೂನ್ ಅಷ್ಟು ಹನಿ ತಗೊಳ್ತಾ ಇದೀನಿ. ಸೊ ನಾ ಹೇಳ್ದಂಗೆ ಈ ಒಂದು ಆಪಲ್ ಸೈಡರ್ ವಿನಿಗರ್ದು ಇನ್ನೊಂದ್ಸತಿ ನಾನು ರೆಕಾರ್ಡ್ ಕೇಳಿಸ್ಕೊತೀನಿ. ಸರ್ದು ಆಡಿಯೋ ನಿನ್ನೆನು ಕೇಳಿಸ್ಕೊಳ್ಳೋಣ ಅನ್ಕೊಂಡಾಗ್ಲೇ ಇಲ್ಲ. ಹೇಳಿದಾರೆ ಇಲ್ವಾ, ನಂಗೆ ಮರ್ತೋಗಿದೆ. ಸೊ ಇವಾಗ ಇಷ್ಟಕ್ಕೆ ನಾನು ನೀರು ಹಾಕೊಳ್ತೀನಿ ಈಗ. ಸೊ ಇದಕ್ಕೆ ಸಾಲ್ಟ್ ಹಾಕ್ತಾ ಇಲ್ಲ, ಶುಗರ್ ಇಲ್ಲ, ಬೆಲ್ಲ ಇಲ್ಲ, ಏನಿಲ್ಲ. ಇಷ್ಟೇ. ನೀವು ನೋಡ್ತಾ ಇರಲ್ವಾ ದಿವಸ ನನ್ನ ವಿಡಿಯೋಸ್, ಇಷ್ಟೇ ಹಾಕೋದು. ಜೀರ್ಣ ತುಂಬಾ ಚೆನ್ನಾಗಾಗುತ್ತೆ, ನಿಮ್ಗೆ ಮೋಷನ್ ಎಲ್ಲ ಚೆನ್ನಾಗಿ ಆಗುತ್ತೆ. ಮತ್ತೆ ಏನೇ ಗಟ್ ಸಮಸ್ಯೆ ಇದ್ರು, ಡೈಜೆಷನ್ ಸಮಸ್ಯೆ ಇದ್ರೆ ಹೊರಟೋಗ್ಬಿಡತ್ತೆ. ಈ ರೀತಿ ಮಾಡ್ಕೊಂಡು ಕುಡೀರಿ. ಬೆಳಗ್ಗೆ ಹೊತ್ತು ನೀರ್ ಬಿಸಿ ಇರ್ಬೇಕು, ಅಂದ್ರೆ ಕುಡಿಯೋಷ್ಟು ಬಿಸಿ ಬಿಸಿಯಾಗಿ. ನೀವು ಟೀ ಕಾಫಿ ಕುಡಿತೀರಲ್ಲ, ಅಷ್ಟು ಬಿಸಿ ಇದ್ರೆ ಸಾಕು. ಸೊ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು. ಮಿಕ್ಸ್ ಮಾಡ್ಕೊಂಡು ಈಗ ಒಂದು ಲೋಟಕ್ಕೆ ಹಾಕೊಳ್ತೀವಿ. ಸೊ ನನ್ನ ಮಾರ್ನಿಂಗ್ ಡ್ರಿಂಕ್ ರೆಡಿ ಆಗಿದೆ. ಸೊ ಈಗ ಇದಿಷ್ಟು ಕುಡ್ದು ಮತ್ತೆ ಇದನ್ನು ಕೂಡ ಕುಡಿತೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಜ್ಯೂಸ್ 2 ಲೋಟ ಕುಡ್ದಾಯ್ತು. ಈಗ ಸೊಪ್ಪೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡ್ ಬಿಡ್ತೀನಿ. ಸೊ ಇಲ್ಲಾಂದ್ರೆ ಹಾಳಾಗುತ್ತೆ. ಅಂದ್ರೆ ಈ ಬೇರುಗಳೆಲ್ಲ ತೆಗೆದು, ಅಂದ್ರೆ ಇದ್ರದ್ದು ಕಡ್ಡಿ ಯೂಸ್ ಮಾಡ್ತೀನಿ ನಾನು. ದಂಟಿದ್ ಈ ಅರವೆ ಸೊಪ್ಪಿದೆಯಲ್ಲ, ಇದ್ರದ್ದು ಕಡ್ಡಿಗಳು ಸಮೇತ ಯೂಸ್ ಮಾಡ್ತೀನಿ. ಮತ್ತೆ ಪಾಲಕು ಅಷ್ಟೇ, ಚೆನ್ನಾಗಿದೆ, ಕಡ್ಡಿ ಸಮೇತ ಯೂಸ್ ಮಾಡ್ತೀನಿ. ಇನ್ನ ಈ ಒಂದು ಸಬ್ಬಕ್ಕಿ ಸೊಪ್ಪಲ್ಲಿ ಇದು ಮಾತ್ರ ತೆಕ್ಕೊಳ್ತೀನಿ, ಎಳೆದಾಗಿರೋಂಥ ಕಡ್ಡಿವರೆಗೂ ತೆಗಿತೀನಿ. ಇನ್ನ ಮೆಂತ್ಯ ಸೊಪ್ಪಲ್ಲಿ ಆಕ್ಚುಲಿ ಇದ್ರದ್ದು ಕಡ್ಡಿ ಕೂಡ ಯೂಸ್ ಮಾಡಿ ನಾನು ಪಲಾವ್ ಮಾಡಿದ್ದೆ. ಆ ಪಲಾವ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆಕ್ಚುಲಿ ಜಿಮ್ ಹೋಗೋದಕ್ಕೆ ಮುಂಚೆ ನಾನು ಆಲ್ಮೋಸ್ಟ್ 1.5 week ಮುಂಚೆ ಮಾಡಿದ್ದೆ. ಅದರಲ್ಲಿ ಕಡ್ಡಿ ಸಮೇತ ಹಾಕಿದ್ದೀನಿ ನಾನು ಮೆಂತ್ಯ ಬಾತ್ಗೆ, ಹಲಸಂದೆ ಕಾಳನ್ನ ಉಪಯೋಗಿಸ್ಕೊಂಡು. ಸೊ ಆ ವಿಡಿಯೋ ಕೂಡ ನೋಡಿ ನೀವು. ಸೊ ಎಳೆದಾಗಿರುವಂತ ಕಡ್ಡಿ ಕೂಡ ತೆಗ್ದಿಡ್ತೀನಿ, ಯೂಸ್ ಆಗುತ್ತೆ. ಇವಾಗ ಸ್ವಲ್ಪ ಡೈಜೆಷನ್ ಗೆ ಈಸಿ ಆಗಿರುವಂತ ಫುಡ್ಸ್ ತಿನ್ಬೇಕು ಅಂತ ಸರ್ ಹೇಳಿದ್ದಾರೆ. ಹಾಗಾಗಿ ಎಳೆದಿದ್ರೆ ಮಾತ್ರ ತೆಗ್ದಿಟ್ಕೊಳ್ತೇನೆ ನಾನು ಇದಕ್ಕೆ ಕಡ್ಡಿನ. ಓಕೆನಾ? ಸೊ ಇದೆಲ್ಲ ಬಿಡಿಸ್ಕೊಂಡು ಮತ್ತೆ ಸಿಗ್ತೇನೆ. ಕಟ್ಟಿರ್ತಾರಲ್ಲ ಅದೆಲ್ಲ ಬಿಡಿಸ್ದೆ ಎಲ್ಲದ್ರದ್ದು. ತುಂಬಾ ಫ್ರೆಶ್ ಆಗಿದೆ ಸೊಪ್ಪುಗಳು, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಫ್ರೆಶ್ ಆಗಿದ್ರೆ ತುಂಬಾ ಖುಷಿ ಆಗುತ್ತೆ ಯೂಸ್ ಮಾಡೋದಕ್ಕಲ್ವಾ. ನೋಡಿ, ಈ ತರ ನೋಡೋದಕ್ಕೆ ಚಂದ. ಇದೆಲ್ಲ ತುಂಬಾ ಫ್ರೆಶ್ ಆಗಿದೆ ನೋಡಿ. ಸೊ ಈಗೆಲ್ಲ ಬಿಡಿಸ್ತೀನಿ. ಸ್ನೇಹಿತರೆ, ಸೊಪ್ಪೆಲ್ಲ ಬಿಡಿಸಾಯ್ತು. ನೀವೆಲ್ಲ ನೋಡ್ತಾ ಇರ್ಬೋದು, ಸಬ್ಬಕ್ಕಿ ಸೊಪ್ಪು ಎಳೆದಾಗಿರುವಂತ ಕಡ್ಡಿಗಳು ಮಾತ್ರ ಹಾಕೊಂಡಿದ್ದೀನಿ. ಮತ್ತೆ ಇಲ್ಲಿ ಮೆಂತ್ಯ ಸೊಪ್ಪು. ಸೊ ಇದು ಅಷ್ಟೇ, ಎಳೆದಾಗಿರೋ ಕಡ್ಡಿಗಳೆಲ್ಲ ಸಮೇತ ಹಾಕಿದ್ದೀನಿ. ಸೊ ಪಾಲಕ್ ಏನಷ್ಟು ಬಿಡಿಸೋ ಅಷ್ಟಿಲ್ಲ, ಜಸ್ಟ್ ಇದ್ರಲ್ಲಿ ಏನಾದ್ರು ಬೇರೆ ತರ ಹುಲ್ಲುಗಳಿದ್ಯಾ ನೋಡಿ ತೆಗ್ದೆ ಅಷ್ಟೇ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಮತ್ತೆ ದಂಟಿನ ಅಂದ್ರೆ ಇದು ಅರವೆ ಸೊಪ್ಪಲ್ವಾ, ಕೆಂಪದು. ಸೊ ಈ ಕೆಂಪರ್ವೆ, ಈ ಸೊಪ್ಪಿಂದು ಕೂಡ ಬೇರ್ ಮಾತ್ರ ತೆಗ್ದಿದ್ದೀನಿ. ಸೊ ಅರವೆ ಸೊಪ್ಪಿಂದು ಕೂಡ ಬೇರ್ ಮಾತ್ರ ತೆಗೆದು ನೀಟಾಗಿ ಎಲ್ಲ ಈ ರೀತಿ
ಮಾಡಿಟ್ಟಿದ್ದೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಕಸ. ಸೊ ಇದಿಷ್ಟು ಆಯ್ತು, 8:30 ಆಯ್ತು ಮಾರ್ನಿಂಗ್. ನೋಡ್ತಿದ್ದಾಗೆ ಟೈಮ್ ಆಗ್ಬಿಡುತ್ತೆ. ಸೊ ಇವಾಗ ತಿಂಡಿ ತಿನ್ನುವ ಸಮಯ. ಸೊ ಇದನ್ನೆಲ್ಲ ನೀಟಾಗಿ ಎತ್ತಿಡ್ಬೇಕು. ಫ್ರಿಡ್ಜ್ ಯೂಸ್ ಮಾಡ್ತಾ ಇದೀನಿ. ಸೊ ನೋಡೋಣ ಯಾವಾಗ ಫ್ರಿಡ್ಜ್ ಸ್ಟಾಪ್ ಮಾಡಕ್ಕಾಗುತ್ತೆ ಅಂತ ನೋಡೋಣ. ಬಟ್ ಸದ್ಯಕ್ಕಂತೂ ಸ್ಟಾಪ್ ಮಾಡಕ್ ಸಾಧ್ಯ ಇಲ್ಲ. ಇವೆಲ್ಲ ಇರೋದ್ರಿಂದ ಫ್ರಿಡ್ಜ್ ಯೂಸ್ ಮಾಡಲೇಬೇಕು. ಈಗ ಏನು ಮಾಡಕ್ಕಾಗಲ್ಲ. ಸ್ನೇಹಿತರೆ, ಈ ರೀತಿ ಕವರ್ಗಳಲ್ಲಿ ಹಾಕಿಟ್ಬಿಟ್ಟಿದ್ದೀನಿ. ಸೊ ಇದು ದಂಟು, ಮೆಂತ್ಯ, ಪಾಲಕು ಮತ್ತೆ ಅರವೆ, ಸಬ್ಬಕ್ಕಿ ಸೊಪ್ಪು. ಇದು ಅರವೆನ ದಂಟ ಗೊತ್ತಾಗ್ತಾ ಇಲ್ಲ. ಸೊ ನಂಗೆ ಕನ್ಫ್ಯೂಸ್. ಸೊ ಈಗ ಫ್ರಿಡ್ಜ್ ಅಲ್ಲಿ ಏನೇನಿದೆ ನೋಡೋಣ ಬನ್ನಿ. ಆಕ್ಚುಲಿ ಇಲ್ಲಿ ಇನ್ನೊಂದು ಸ್ವಲ್ಪ ಅರವೆ ಸೊಪ್ಪಿದೆ. ಸೊ ಇದನ್ನ ಫಸ್ಟ್ಗೆ ಯೂಸ್ ಮಾಡಬೇಕು, ಹಾಳಾಗ್ಬಿಡುತ್ತೆ. ಸೊ ಇವತ್ತು ಫಸ್ಟ್ ಇದನ್ನ ಯೂಸ್ ಮಾಡ್ತೀನಿ. ಸ್ನೇಹಿತರೆ, ಫ್ರಿಡ್ಜ್ ಸ್ವಲ್ಪ ಕ್ಲೀನ್ ಮಾಡಿದೆ, ತುಂಬಾನೇ ಮೆಸ್ಸಿ ಆಗಿತ್ತು ಅಂತ ಹೇಳಿ ಸ್ವಲ್ಪ ನೋಡಂಗ ಆಯ್ತು. ಇವಾಗ ಸೊಪ್ಪುಗಳೆಲ್ಲ ಈ ಕಡೆ ಇಟ್ಬಿಟ್ಟಿದ್ದೀನಿ. ಸೊ ಇದು ಜಿಮ್ಗೆ ಹೋದಕ್ಕೆ ಮುಂಚೆ ಕಟ್ ಮಾಡಿದ್ದು ತೆಂಗಿನಕಾಯಿ, ಯೂಸ್ ಮಾಡಿಲ್ಲ ಮತ್ತೆ, ಯಾಕಂದ್ರೆ ಜಿಮ್ ಅಲ್ಲಿ ಟ್ರೈನರ್ ಹೇಳಿದ್ದಾರೆ ತೆಂಗಿನಕಾಯಿ ಯೂಸ್ ಮಾಡಬೇಡಿ ಅಂತ. ಸೊ ಇದು ಹಾಗೆ ಇಟ್ಟಿದ್ದೀನಿ. ಮತ್ತೆ ಇದು ಕಾರ್ನ್ಫ್ಲವರ್ ಮತ್ತೆ ಮೈದಾ ಅವಾಗ ತಗೊಂಡಿದ್ದು. ನನ್ನ ಒಂದು ವಿಡಿಯೋನಲ್ಲಿ, ನನ್ನ ಒಂದು ಚಾನೆಲ್ ನಲ್ಲಿ ನೀವು ಮಶ್ರೂಮ್ ಪೆಪ್ಪರ್ ಟ್ರೈ ಮಾಡಿದೀನಿ, ನೋಡಿದ್ರೆ ಅವಾಗ ತಗೊಂಡಿರೋದು. ಅದು ಹಾಗೆ ಇದೆ, ನಾನು ಏನಕ್ಕೂ ಯೂಸ್ ಮಾಡ್ತಾ ಇಲ್ಲ. ಹಾಗಾಗಿ ಗ್ರೇವಿಗಳು ಮಾಡಿದಾಗ ಯೂಸ್ ಮಾಡಿದ್ದೆ, ಬಟ್ ಇವಾಗ ಡಯಟ್ ಮಾಡ್ತಿರೋದ್ರಿಂದ ಯೂಸ್ ಮಾಡ್ತಾ ಇಲ್ಲ. ಸೊಪ್ಪುಗಳಿದೆ. ಇವಾಗ ಇಟ್ಟಿರೋ ಸೊಪ್ಪು ಇದೆರಡು, ಮತ್ತೆ ಇಲ್ಲಿ ಒಂದು ಎರಡು. ಬಟ್ ಇದೆರಡು ಆಕ್ಚುಲಿ ಹಳೇದು. ಅರವೆ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪಿನ ಒಂದು ಸ್ವಲ್ಪ ಹಳೇದೂ ಇದೆ. ಇದೆರಡು ಫಸ್ಟ್ ಇವತ್ತು ಯೂಸ್ ಮಾಡ್ತೀನಿ, ಮತ್ತೆ ಅದೆರಡು ಒಂದು 2-3 ಡೇಸ್ ಅಲ್ಲಿ ಖಾಲಿ ಮಾಡ್ತೀನಿ. ಸೊ ಇಲ್ಲಿ ಒಂದು ಸ್ವಲ್ಪ ಎಲ್ಲ ಕಾಳುಗಳು ಅದು ಇದು ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಮೆಣಸಿನ್ಕಾಯಿ ಇದೆ, ಇಲ್ಲೊಂದು ಸ್ವಲ್ಪ ತರಕಾರಿ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಡೈರಿ ಪ್ರಾಡಕ್ಟ್ಸ್ ಏನಿಲ್ಲ. ಸೊ ಇದಿಷ್ಟು ಇವತ್ತು ಕ್ಲೀನ್ ಮಾಡಿರೋದು. ಸೊ ಓಟ್ಸ್ ಇದೆ, ಓಟ್ಸ್ ಯೂಸ್ ಮಾಡ್ತಾ ಇದೀನಿ. ಸೊ ಜಾಮೂನ್ ಪ್ಯಾಕೆಟ್ ಅವಾಗ ತಗೊಂಡ್ ಬಂದಿದ್ದು, 1 ಮಂತ್ ಆಯ್ತು ಹಂಗೆ ಇದೆ. ಅಮ್ಮ ಮತ್ತೆ ನನ್ನ ಬಾಯ್ ಫ್ರೆಂಡ್ ಬಂದಿದ್ರಲ್ಲ ಬರ್ಡೇಗೆ, ಸೊ ಆ ಟೈಮಲ್ಲಿ ತಗೊಂಡಿದ್ದು. ಮತ್ತೆ ನಾವೆಲ್ಲ ಕಮಲಶಿಲೆ ಅಲ್ಲಿ ಇಲ್ಲಿ ಹೋಗ್ಬಿಟ್ವಿ. ಸೊ ಯೂಸ್ ಮಾಡ್ಲಿಲ್ಲ ಇದನ್ನ. ಸೊ ಇದು ಹಾಗೆ ಇದೆ. ಸೊ ಇಷ್ಟಾಯ್ತು ಕತೆ. ಸೊ ಇದೆಲ್ಲ ಕ್ಲೀನ್ ಮಾಡಿ ಈಗ ತಿಂಡಿ ತಿನ್ಬೇಕು. ನೋಡಿ ಕತೆ ಹೇಗಿದೆ. ಸ್ನೇಹಿತರೆ, ಎಲ್ಲ ಇಲ್ಲಿ ಕ್ಲೀನ್ ಮಾಡಾಯ್ತು. ಸ್ವಲ್ಪ ಪಾತ್ರೆಗಳು ತೊಳೆಯೋದಿದೆ. ಸೊ ನಾನಿಲ್ಲಿ ಚಪಾತಿ ಇವಾಗ ಬಿಸಿ ಮಾಡ್ಕೊಂಡೆ, ರಾತ್ರಿ ಮಾಡಿದ್ದೆ ಅಂತ ಹೇಳಿದ್ನಲ್ಲ. ಸೊ ಬೆಳಗ್ಗೆ ಏನು ಮಾಡೋಷ್ಟಿರಲ್ಲ, ಈಸಿ ಆಗ್ಬಿಡತ್ತೆ. ಸೊ 2 ಚಪಾತಿ ಮತ್ತೆ ಒಂದ್ ಸ್ವಲ್ಪ ಬಾದಾಮಿ ಮತ್ತೆ ದ್ರಾಕ್ಷಿ, 5 ಬಾದಾಮಿ, ಯಾಕಂದ್ರೆ 3 or 5 ಯೂಸ್ ಮಾಡಿ ಅಂತ ಹೇಳಿದರೆ, ನಂದು ವೆಯ್ಟ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿ ರೆಡ್ಯೂಸ್ ಮಾಡ್ಬೇಕು ಅಂತ ಹೇಳಿ. ಸೊ ಇದು ರಾತ್ರಿ ನಾನು ಮಶ್ರೂಮ್ ಮಾಡಿದ್ನಲ್ಲ, ಸೊ ಅದು ಇದೆ. ಮಶ್ರೂಮು ಮತ್ತೆ ಸ್ವಲ್ಪ ಈರುಳ್ಳಿ, ಸೊ ಅದನ್ನ ಹಾಕೊಂಡಿದೀನಿ, ಸಾಕಾಗತ್ತೆ. ಇದೇನು ಬಿಸಿ ಮಾಡಲ್ಲ. ಈಗ ಇಲ್ಲಿ ಒಂದ್ ಸ್ವಲ್ಪ ಸ್ಪ್ರೌಟ್ಸ್ ಅನ್ನು ಕೂಡ ಹಾಕೊಳ್ತೀನಿ. ಒಂದು ಬಟ್ಲಲ್ಲಿ ಸ್ಪ್ರೌಟ್ಸ್ ಮತ್ತೆ ಹನಿ ಹಾಕೊಳ್ತೀನಿ, ಸಾಕಾಗತ್ತೆ. ಸ್ನೇಹಿತರಲ್ಲಿ ಸ್ಪ್ರೌಟ್ಸ್ಗೆ ಒಂದ್ ಸ್ವಲ್ಪ ಆಪಲ್ ಸೈಡರ್ ವಿನಿಗರ್ ಹಾಕ್ತಾ ಇದ್ದೀನಿ. ಸೊ ನಿನ್ನೆ ಬರುವಾಗ ಸೌತೆಕಾಯಿ ತರಬೇಕಿತ್ತು, ಮರ್ತೋಯ್ತು. ಇದೆ ಅಂತ ಅನ್ಕೊಂಡೆ ಮನೇಲಿ, ಬಟ್ ಖಾಲಿ ಆಗಿದೆ. ಸೊ ಅದಕ್ಕೆ ಇಷ್ಟೇ, ಸಾಕಾಗತ್ತೆ ಇವಾಗ. ಸೊ ಇದಕ್ಕೆ ಸ್ಪ್ರೌಟ್ಸ್ ಸ್ವಲ್ಪ ಆಪಲ್ ಸೈಡರ್ ವಿನಿಗರ್ ಹಾಕ್ತೀನಿ, ನೀನು ಹನಿ ಒಂಚೂರು ಹಾಕ್ತೀನಿ. ಇವಾಗ ಸ್ವಲ್ಪ ಹನಿ ಹಾಕೊಳ್ತೀನಿ. ಸ್ನೇಹಿತರೆ, ನಾನು ಈ ಚಪಾತಿಗೆನೆ ಹನಿ ಕೋಟ್ ಮಾಡ್ಬೇಡ ಅಂತ ಅನ್ಕೊಳ್ತಾ ಇದೀನಿ. ಸೊ ಚೆನ್ನಾಗಿರುತ್ತೆ ಅವಾಗ, ಇದಕ್ಕೆ ಕೋಟ್ ಮಾಡ್ಬಿಡ್ತೀನಿ. ಸೊ ಇಲ್ಲಿ ನಾನು ಹನಿನ ಚಪಾತಿಗೆ ಕೋಟ್ ಮಾಡಿದೆ. ಸೊ ಈ ಸ್ಪೂನ್ ಮತ್ತೆ ಯೂಸ್ ಮಾಡ್ಬೋದು, ಅಥವಾ ಹಾಗೆ ನೆಕ್ಕೊಂಡ್ಬಿಡುತ್ತೆ. ಸೊ 2 ಚಪಾತಿ ಮತ್ತೆ ಸ್ಪ್ರೌಟ್ಸು, ಡ್ರೈ ಫ್ರೂಟ್ಸ್ ಮತ್ತೆ ಒಂದು ಸ್ವಲ್ಪ ಇದು. ಆಕ್ಚುಲಿ ಒಂದು ಮೂಸಂಬಿ ಇದೆ, ಅದು ತಿನ್ಬೋದಿತ್ತು. ಬಟ್ ಇವಾಗ ನಂಗೆ ಹೆಚ್ಚು ಅಷ್ಟು ಪೇಷನ್ಸ್ ಇಲ್ಲ. 1-2 ಮೂಸಂಬಿ ಇದೆ, ಪಪ್ಪಾಯ ಇದೆ, ಬಟ್ ಸ್ವಲ್ಪ ಕಾಯಿ ಇದೆ. ಸೊ ಇದಿಷ್ಟು ನನ್ನ ಫುಡ್ಡು. 11:15 ಡೇ 7, ಅಂದರೆ ಡಯಟ್ ಡೇ 7, ಬಟ್ ಜಿಮ್ ಇಲ್ಲ ಇವತ್ತು ಸಂಡೇ. ಸೊ 11:15ಗೆ ನಾನು ಈ ಒಂದು ಮೂಸಂಬಿನ ತಿನ್ನೋಣ ಅಂತ. ಸ್ನೇಹಿತರೆ, ಮಧ್ಯಾಹ್ನಕ್ಕೆ ನಾನಿಲ್ಲಿ ಮೆಂತ್ಯ ಸೊಪ್ಪು ಫಸ್ಟ್ ಉಪಯೋಗಿಸೋಣ ಅಂತ ಹೇಳಿದ್ನಲ್ಲ, ಇದನ್ನೊಂದನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ಜೊತೆಗೆ ಅರವೆ ಸೊಪ್ಪುನು ಫಸ್ಟ್ ಯಾವ್ದಿತ್ತಲ್ಲ ಅದನ್ನ ಯೂಸ್ ಮಾಡೋಣ ಅಂತ ಅರವೆ ಸೊಪ್ಪನ್ನ ತೆಗೆದಿಡ್ತಾ ಇದೀನಿ. ಹಾಗೆ ಒಂದ್ ಸ್ವಲ್ಪ ಪಾಲಕ್ ಸೊಪ್ಪು, ಸ್ವಲ್ಪ ಪಾಲಕ್ ಯೂಸ್ ಮಾಡ್ತೀನಿ. ಸ್ವಲ್ಪ ಇದು ಅರವೆ ಸೊಪ್ಪು ಏನದು
ಸಬ್ಬಕ್ಕಿ ಸೊಪ್ಪು ಎಲ್ಲ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತೀನಿ, ಒಂದು ಪಪ್ಪು ತರ ಮಾಡೋಣ ಅಂತ. ಸ್ನೇಹಿತರೆ, ನಾನಿಲ್ಲಿ ಮೊಸಪ್ಪು ಸಾರು ಮಾಡೋದಕ್ಕೆ ಸ್ವಲ್ಪ ಬೇಳೆ ಕಮ್ಮಿ ತಗೊಂಡಿದ್ದೀನಿ. ಯಾಕಂದ್ರೆ ಡಯಟ್ ಇರೋದ್ರಿಂದ ತೊಗರಿ ಬೇಳೆ ಸ್ವಲ್ಪ, ಹೆಸರು ಬೇಳೆ ಸ್ವಲ್ಪ ಎರಡನ್ನೂ ತಗೊಂಡು ಚೆನ್ನಾಗಿ ತೊಳೆದು ಇದನ್ನ ಒಂದ್ ಸ್ವಲ್ಪ ನೆನ್ಸಿಡ್ತೀನಿ, ಒಂದು 15 ಮಿನಿಟ್ಸ್. ಸ್ನೇಹಿತರೆ, ಸೊಪ್ಪಿನ ಸಾರು ಮಾಡೋದಕ್ಕೆ ನಾನಿಲ್ಲಿ ತೊಗರಿ ಬೇಳೆ ಮತ್ತೆ ಹೆಸರು ಬೇಳೆ ನೆನ್ಸಿದೀನಿ. ತೊಗರಿ ಬೇಳೆ ಒಂದು 1/4 ಲೋಟದಷ್ಟು ತಗೊಂಡಿದ್ದೀನಿ. ಹೆಸರು ಬೇಳೆನ ಒಂದು ಅರ್ಧ ಲೋಟಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಅಷ್ಟು ತಗೊಂಡಿದ್ದೀನಿ. ಯಾಕಂದ್ರೆ ಡಯಟ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡೋಣ ಅಂತ ಹೇಳಿ, ಸ್ವಲ್ಪ ಜಾಸ್ತಿ ಯೂಸ್ ಮಾಡೋಣ ಅಂತ ಹೇಳಿ ಇದಿಷ್ಟು ಚೆನ್ನಾಗಿ ತೊಳೆದು ನೆನ್ಸಿಟ್ಟಿದ್ದೀನಿ. ಲೋಟ ಅಂದ್ರೆ ಸಣ್ಣ ಲೋಟ ನಾನು ಯೂಸ್ ಮಾಡಿರೋದು. ಈ ತರ ಸಣ್ಣ ಲೋಟದಲ್ಲಿ ನಾ ಹೇಳಿದ್ನ ತೊಗರಿ ಬೇಳೆ ಒಂದು 1/4 ಲೋಟ ಮತ್ತೆ ಹೆಸರು ಬೇಳೆ ಒಂದು ಅರ್ಧ ಲೋಟನೇ ಅಂದ್ಕೊಳ್ಳಿ, ಅರ್ಧ ಲೋಟ ಅಷ್ಟು ಯೂಸ್ ಮಾಡಿದ್ದೀನಿ. ಸೊ ಇದನ್ನ ಚೆನ್ನಾಗಿ ತೊಳೆದು ನೆನ್ಸಿಟ್ಟಿದ್ದೀನಿ. ಸ್ನೇಹಿತರೆ, ನಾನು ಈ ಸಾರನ್ನ ಮೆಂತ್ಯ ಸೊಪ್ಪು ಮತ್ತೆ ಅರವೆ ಸೊಪ್ಪನ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಪಾಲಕ್ ಸೊಪ್ಪು ಸ್ವಲ್ಪ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಯಾಕಂದ್ರೆ ಇದು ಫಸ್ಟ್ ಯೂಸ್ ಮಾಡ್ಬೇಕು, ಫಸ್ಟ್ ಇದನ್ನ ತಗೊಂಡಿದ್ದಲ್ವಾ, ಹಾಗಾಗಿ ಇದೆಲ್ಲ ಫ್ರೆಶ್ ಇರುವಂತದ್ದು. ಸೊ ಹಾಗಾಗಿ ಸ್ವಲ್ಪ ಪಾಲಕು, ಸ್ವಲ್ಪ ಈ ಒಂದು ಸಬ್ಬಕ್ಕಿ ಸೊಪ್ಪು ಒಂದ್ ಸ್ವಲ್ಪ ಹಾಕ್ತೀನಿ ಟೇಸ್ಟ್ಗೆ. ಸೊ ಜಾಸ್ತಿ ಈ ಒಂದು ಮೆಂತ್ಯ ಸೊಪ್ಪು ಮತ್ತೆ ಅರವೆ ಸೊಪ್ಪೆ ಹಾಕ್ತಾ ಇರೋದು. ಸೊ ಫಸ್ಟ್ ಇದನ್ನ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಳ್ತೀನಿ. ಸ್ನೇಹಿತರೆ, ಸೊಪ್ಪುಗಳೆಲ್ಲ ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಚಿಟ್ಟಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅರವೆ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಒಂದ್ ಸ್ವಲ್ಪ, ಮತ್ತೆ ಪಾಲಕ್ ಸೊಪ್ಪು, ಮತ್ತೆ ಇಲ್ಲಿ ಒಂದ್ ಈರುಳ್ಳಿ, ಟೊಮ್ಯಾಟೊ ಒಂದ್ ದೊಡ್ಡದು ಒಂದು ಚಿಕ್ಕದು ಹೆಚ್ಚಿದ್ದೀನಿ. ಒಂದು 4 ಹಸಿಮೆಣಸಿನ್ಕಾಯಿ ದೊಡ್ಡದಿಟ್ಟು ಅದನ್ನ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಇಲ್ಲಿ ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಮಧ್ಯ ಹಸುವಾಗ್ತಿತ್ತು ಅಂತ ಹೇಳಿ ನಾನಿಲ್ಲಿ ಸ್ವಲ್ಪ ದ್ರಾಕ್ಷಿ ಮತ್ತೆ ಬಾದಾಮಿ ನೆನೆಸಿದ್ದೆ. ಸೊ ಇದನ್ನ ತಿಂದು ಮತ್ತೆ ಶುರು ಮಾಡ್ತೀನಿ. ಹಾಗೆ ಇಲ್ಲಿ ಸ್ವಲ್ಪ ನಾನು ಹುಣಸೆ ಹಣ್ಣು ನೆನೆಸಿದ್ದೀನಿ. ಸೊ ಸಾರನ್ನ ಮಾಡೋದು ತೋರಿಸ್ಕೊಡ್ತೀನಿ ನಿಮ್ಗೆ, ನೋಡ್ತಾ ಇರಿ ವಿಡಿಯೋ. ಸ್ನೇಹಿತರೆ, ಇಲ್ಲಿ ಬೇಳೆ ಚೆನ್ನಾಗಿ ನೆಂದಿದೆ, ತೊಗರಿ ಬೇಳೆ ಮತ್ತೆ ಹೆಸರು ಬೇಳೆ. ಇದನ್ನ ನಾನು ಇಲ್ಲಿ ಹಾಕೊಂಡು ಚೆನ್ನಾಗಿ ಸೊ ಬೇಳೆನೆಲ್ಲ ಈ ಪಾತ್ರೆಗೆ ಹಾಕೊಳ್ತಾ ಇದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಬೇಳೆ ಮುಳುಗುವಷ್ಟು ನೀರ್ ಹಾಕ್ತಾ ಇದೀನಿ. ಸೊಪ್ಪನ್ನು ಹಾಕ್ತೀನಲ್ಲ, ಒಂದ್ ಸ್ವಲ್ಪ ನೀರು ಹಾಕ್ತಾ ಇದೀನಿ. ಸೊ ಈಗ ಈ ನಾನು ಡೈರೆಕ್ಟ್ ಆಗಿ ಮಾಡ್ತಾ ಇದೀನಿ, ಪ್ರೆಷರ್ ಕುಕ್ಕರ್ ಯೂಸ್ ಮಾಡ್ತಿಲ್ಲ. ಸೊ ಇದಕ್ಕೆ ಒಂದ್ ಸ್ವಲ್ಪ ಅರಿಶಿನ ಮತ್ತೆ ಎಣ್ಣೆ ಹಾಕ್ತೀನಿ, ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತೀನಿ. ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದೀನಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಮಸ್ಟರ್ಡ್ ಆಯಿಲ್ ಹಾಕ್ತಾ ಇದೀನಿ. ಸೊ ಎಣ್ಣೆ ಮತ್ತೆ ಆಯಿಲ್ ಹಾಕ್ಬೇಕು ಈ ಒಂದು ಬೇಳೆ ಬೇಯುವಾಗ. ಹಾಗೆ ಒಂದು ತಟ್ಟೆನ ಮುಚ್ಚಿಟ್ಟು ಒಂದು 5-10 ಮಿನಿಟ್ಸ್ ಬೇಯೋದಕ್ಕೆ ಬಿಡ್ತೀನಿ. ಸೊ ಅದಾದ್ಮೇಲೆ ಒಂದ್ ಸ್ವಲ್ಪ ಬೇಯ್ತಿದ್ದ ಹಾಗೇನೆ ನಾನಿಲ್ಲಿ ಹೆಚ್ಚಿರುವಂತಹ ಸೊಪ್ಪುಗಳನ್ನೆಲ್ಲ ಒಂದೊಂದೇ ಹಾಕೊಳ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಮೆಂತ್ಯ ಸೊಪ್ಪು, ಹಾಗೆ ಅರವೆ ಸೊಪ್ಪು ಹೆಚ್ಚಿರುವಂಥದ್ದು, ಸಣ್ಣಗೆ ಕೆಂಪರವೆ ಸೊಪ್ಪು, ಹಾಗೆ ಇಲ್ಲಿ ಪಾಲಕ್ ಸೊಪ್ಪು ಕೂಡ ಹಾಕೊಳ್ತಾ ಇದೀನಿ, ಸಬ್ಸಿಗೆ ಸೊಪ್ಪು, ಹಾಗೆ ಇಲ್ಲಿ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ. ಸೊ ಹೆಚ್ಚಿರುವಂತಹ ಪದಾರ್ಥಗಳನ್ನೆಲ್ಲ ಈ ರೀತಿ ಹಾಕೊಂಡು ಸ್ವಲ್ಪ ಜೀರಿಗೆ ಕೂಡ ಹಾಕೊಂಡೆ ನಾನು. ನೀವಿಲ್ಲಿ ನೋಡ್ತಾ ಇರ್ಬೋದು, ಒಂದ್ ಸ್ವಲ್ಪ ಜೀರಿಗೆ ಹಾಕೊಂಡು ತಟ್ಟೆ ಮುಚ್ಚಿಟ್ಟು ಸ್ವಲ್ಪ ಬೇಯೋದಕ್ ಬಿಟ್ಟೆ. ಅದಾದ್ಮೇಲೆ ಹಲಸಂದೆ ಕಾಳಿತ್ತಲ್ಲ ಅಂತ ನೆನಪಾಯ್ತು, ಅದನ್ನು ಕೂಡ ಹಾಕೊಂಡು ಮುಚ್ಚಿಟ್ಟೆ, ನೆನ್ಸಿರುವಂತಹ ಹಲಸಂದೆ ಕಾಳು. ಸೊ ಅಷ್ಟರಲ್ಲಿ ಹುಣಸೆಹಣ್ಣು ರಸ ಕೂಡ ರೆಡಿ ಮಾಡ್ಕೊಂಡು ಅದನ್ನು ಕೂಡ ಹಾಕೊಂಡೆ. ಎಲ್ಲ ಒಂದು 5 ಮಿನಿಟ್ಸ್ ಬೇಯಿಸ್ಕೊಳ್ಬೇಕು ನಾವು. ಸೊ ಅದು ಬೇಯಕ್ ಬಿಟ್ಟಾದ್ಮೇಲೆ ನಾನಿಲ್ಲಿ ಮೆಣಸು ಮತ್ತೆ ಜೀರಿಗೆ ಪುಡಿ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಹೇಳಿ ಹಾಕೊಳ್ತಾ ಇದೀನಿ ಸಣ್ಣ ಜಾರ್ಗೆ. ಸೊ ಅದನ್ನ ಚೆನ್ನಾಗಿ ಪುಡಿ ಮಾಡಿ ಈ ರೀತಿ ಇಟ್ಕೊಂಡೆ, ಯಾಕಂದ್ರೆ ಅಡ್ಗೆಗೆಲ್ಲ ಬೇಕಾಗುತ್ತೆ ಅಂತ ಹೇಳಿ ಈ ರೀತಿ ಚೆನ್ನಾಗಿ ಇನ್ನೊಂದ್ ಸ್ವಲ್ಪ ನುಣ್ಣಗೆ ರುಬ್ಕೊಂಡೆ 1-2 ಸತಿ. ಚೆನ್ನಾಗಿ ನುಣ್ಣಗಾದ್ಮೇಲೆ ಇದನ್ನ ನಾನು ಒಂದು ಡಬ್ಬಿಗೆ ಹಾಕಿಟ್ಕೊಳ್ತೀನಿ ಆಕ್ಚುಲಿ. ಸೊ ಅದಕ್ಕೆ ಮುಂಚೆ ಇಲ್ಲಿ ನಾವು ಏನು ಸೊಪ್ಪಿಂದು ಮಾಡ್ತಾ ಇದೀವಲ್ವಾ,
ಈ ಒಂದು ಸೊಪ್ಪಿಂದು ಪಲ್ಯ ತರನು ಯೂಸ್ ಮಾಡ್ಬೋದು, ಸಾರ್ ತರನು ಯೂಸ್ ಮಾಡ್ಬೋದು. ಇದಕ್ಕೇನೆ ನಾನು ಒಂದ್ ಸ್ವಲ್ಪ ಪೆಪ್ಪರ್ ಜೀರಾ ಪೌಡರ್ ಕೂಡ ಹಾಕಿದೆ. ಆಕ್ಚುಲಿ ಸ್ವಲ್ಪ ನೀರ್ ಹಾಕೊಂಡೆ ಫಸ್ಟ್ಗೆ, ಅದಾದ್ಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಹತ್ರ ಕಡ್ಗೋಲ್ ಇದ್ರೆ ಚೆನ್ನಾಗಿ ಅದನ್ನ ಕಡದ್ ಬಿಡಿ. ನಾನಿಲ್ಲಿ ಸೌಟಲ್ಲೇನೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದೀನಿ. ಈಗ ಸ್ವಲ್ಪ ಉಪ್ಪು ಕೂಡ ಹಾಕೊಂಡೆ, ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ. ಸೊ ಇದು ಆಕ್ಚುಲಿ ಡಯಟ್ ಫುಡ್ ಆಗಿರೋದ್ರಿಂದ ನಾರ್ಮಲ್ ಸಾಂಬಾರ್ ತರ ಇಲ್ಲ, ಯಾಕಂದ್ರೆ ಬೇಳೆ ಕಮ್ಮಿ ಇದೆ, ಮಸಾಲೆಗಳೆಲ್ಲ ಏನೂ ಇಲ್ಲ, ಹಾಗಾಗಿ ಈ ರೀತಿ ಕಾಣ್ತಾ ಇದೆ. ಬಟ್ ಹೆಲ್ತ್ ತುಂಬಾನೇ ಒಳ್ಳೇದು ಈ ರೀತಿ ಮಾಡ್ಕೊಂಡ್ರೆ. ಸೊ ನಾನಿಲ್ಲಿ ಒಂದು ಒಗ್ಗರಣೆ ಕೊಡ್ತಾ ಇದ್ದೀನಿ ಲಾಸ್ಟ್ಗೆ. ಸ್ವಲ್ಪ ಮಸ್ಟರ್ಡ್ ಆಯಿಲು, ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, ಸಾಂಬಾರ್ ಈರುಳ್ಳಿ ಬಳಸಿದ್ದೀನಿ. ಸೊ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಈ ಒಂದು ಸಾರ್ಗೆ ಹಾಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡೆ. ನೀವು ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್. ದೋಸೆಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಇವಾಗ ನಾನು ಪೆಪ್ಪರ್ ಜೀರಾ ಪೌಡರ್ ಹಾಕ್ತಾ ಇದೀನಿ. ಆಗ್ಲೇ ನಿಮ್ಗೆ ಹೇಳಿದ್ನಲ್ಲ ಹಾಕಿದ್ದೆ ಅಂತ ಹೇಳಿ. ಸೊ ಈ ಹಂತದಲ್ಲಿ ಹಾಕ್ತಾ ಇದೀನಿ. ನೀವು ಒಗ್ಗರಣೆ ಹಾಕಕ್ ಮುಂಚೆ ಕೂಡ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನನಗೆ ಮರ್ತೋಯ್ತು. ಅದಾದ್ಮೇಲೆ ನಾ ಇಲ್ಲಿ ರಾಗಿ ಹಿಟ್ಟು ಮತ್ತೆ ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡ್ಕೊಂಡು ನಾನೊಂದು ದೋಸೆ ಬ್ಯಾಟರ್ ರೆಡಿ ಮಾಡ್ಕೊಂಡೆ. ಈ ಪೆಪ್ಪರ್ ಜೀರಾ ಪೌಡರ್ ಏನ್ ಮಾಡಿದ್ನಲ್ಲ ಅದು ಕೂಡ ಹಾಕೊಂಡು ಒಂದ್ ಸ್ವಲ್ಪ ಉಪ್ಪೆಲ್ಲ ಹಾಕೊಂಡು ಚೆನ್ನಾಗಿ ದೋಸೆ ಕನ್ಸಿಸ್ಟೆನ್ಸಿಗೆ ಬ್ಯಾಟರ್ನ ರೆಡಿ ಮಾಡ್ಕೊಂಡು ದೋಸೆ ಕೂಡ ಮಾಡ್ಕೊಂಡೆ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ದೋಸೆ ಚೆನ್ನಾಗಿ ಬಂತು. ಆಕ್ಚುಲಿ ಇಲ್ಲಿ ಮಸ್ಟರ್ಡ್ ಆಯಿಲ್ ಅಲ್ವಾ, ಅದಕ್ಕೆ ಎಲ್ಲೋ ಕಾಣ್ತಾ ಇದೆ ನಿಮ್ಗೆ. ಸೊ ಈ ರೀತಿ ದೋಸೆ ಚೆನ್ನಾಗಿ ಬಂತು. ಹಾಟ್ ಬಾಕ್ಸ್ ಅಲ್ಲಿ ಮಾಡಿ ಇಟ್ಟೆ. ಎರಡನೇ ದೋಸೆ ಕೂಡ ಚೆನ್ನಾಗಿ ಬಂತು, ಅದು ಕೂಡ ಮಾಡಿದೆ. ಐ ಥಿಂಕ್ ಒಂದು 2 to 3 ದೋಸೆ ಮಾಡಿದೆ ನಾನು. ಫಸ್ಟ್ 2 ದೋಸೆ ಹಾಕೊಂಡೆ, ಆಮೇಲೆ ಇನ್ನೊಂದು ಕೂಡ ಹಾಕೊಂಡೆ. ಚೆನ್ನಾಗಿತ್ತು, ಯಾಕಂದ್ರೆ ವರ್ಕೌಟ್ ಮಾಡ್ತಿರೋದ್ರಿಂದ ಹಸುವಾಗುತ್ತೆ ಬೇಗ. ಹಾಗಾಗಿ ಇದು ಆಕ್ಚುಲಿ ಸಂಡೇ ವಿಡಿಯೋ, ಬಟ್ ಆದ್ರೂ ಕೂಡ ನಾನು ಇಲ್ಲಿ 3 ದೋಸೆ ತಿಂದಿದ್ದೆ ಅವತ್ತು. ಆಕ್ಚುಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿತ್ತು. 2 ದೋಸೆ ಆದ್ಮೇಲೆ ಇದು ಕೂಡ ಹಾಕೊಂಡ್ಬಿಟ್ಟೆ. ಚಿಕ್ಕದಿತ್ತಲ್ಲ, ಹಾಗಾಗಿ ಮತ್ತೆ ರೈಸ್ ಕೂಡ ಏನು ತಿನ್ಲಿಲ್ವಲ್ಲ, ಹಾಗಾಗಿ ನಾನು 3 ದೋಸೆ ಹಾಕೊಂಡೆ ಅವತ್ತು ಮಧ್ಯಾಹ್ನ. ಸೊ ಅದಾದ್ಮೇಲೆ ಈವ್ನಿಂಗು ಸ್ವಲ್ಪ ಜೀರಾ ವಾಟರ್ ಮಾಡ್ಕೊಂಡು ಕುಡ್ದೆ. ನೀವು ನೋಡ್ತಾ ಇರ್ಬೋದು, ನೀರಿಗೆ ಒಂದ್ ಸ್ವಲ್ಪ ಜೀರಿಗೆ ಹಾಕಿ ಕುದಿಸಿ ಚೆನ್ನಾಗಿ ಅದನ್ನ ನಾನು ಗ್ಲಾಸ್ಗೆ ಹಾಕೊಂಡು ಕುಡ್ದೆ. ಸೊ ಕಾಫಿ ಟೀ ಬದಲು ನಾವು ಈ ರೀತಿ ಜೀರಾ ವಾಟರ್ ಮಾಡ್ಕೊಂಡು ಕುಡಿದ್ರೆ ಜೀರ್ಣಕ್ರಿಯೆ ತುಂಬಾನೇ ಚೆನ್ನಾಗಿ ಜೀರ್ಣ ಆಗುತ್ತೆ. ನೀವು ನೋಡ್ತಾ ಇರ್ಬೋದು. ಸೊ ಈ ರೀತಿ ಜೀರಾ ವಾಟರ್ ಕೂಡ ಕುಡಿದು ನಾನು ಸ್ವಲ್ಪ ಮಾಡಿ ಮೇಲೆ ವಾಕ್ ಮಾಡಿದೆ. ಈವ್ನಿಂಗ್ ಆಗಿತ್ತು, ಆಲ್ಮೋಸ್ಟ್ ಕತ್ಲಾಗ್ತಾ ಇತ್ತು. ನಾನು ಸ್ವಲ್ಪ ಹೊತ್ತು ವಾಕ್ ಮಾಡಿ ಆಮೇಲೆ ಮನೆಗೆ ಬಂದೆ. ಸೊ ಟೆರೆಸ್ ಇಂದ ಬಂದು ಫಸ್ಟ್ ನಾನು ಪಪ್ಪಾಯನ ಹೆಚ್ಚಬೇಡ, ಯಾಕಂದ್ರೆ ಇನ್ನೇನ್ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಫಸ್ಟ್ಗೆ ಪಪ್ಪಾಯನ ಹೆಚ್ಚಿದೆ. ಮೇಲ್ಗಡೆ ಎಲ್ಲ ಸ್ವಲ್ಪ ವೈಟ್ ಕಾಣ್ತಾ ಇತ್ತು, ಬಟ್ ಹೆಚ್ಚು ನೋಡಿದ್ರೆ ತುಂಬಾ ಚೆನ್ನಾಗಿತ್ತು, ಏನ್ ಹಾಳಾಗಿರ್ಲಿಲ್ಲ. ಸೊ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡು ಮಿಕ್ಕಿರೋದನ್ನ ಎತ್ತಿಟ್ಟೆ. ಎಷ್ಟು ಬೇಕೋ ಅಷ್ಟು ಇವಾಗ ತಿನ್ನೋಣ ಅಂತ ಹೇಳಿ ನೈಟ್ಗೆ. ಅದಾದ್ಮೇಲೆ ದೋಸೆ ಕೂಡ ಮಾಡ್ಕೊಂಡೆ. ಮಧ್ಯಾಹ್ನ ಏನು ಮಾಡಿಟ್ಟಿದ್ನಲ್ಲ ರಾಗಿ ಹಿಟ್ಟು, ಸೊ ಅದೇ ಹಿಟ್ಟಲ್ಲಿ ನಾನು 3 ದೋಸೆ ಮಾಡಿ ಇನ್ನ ಒಂದು ಕೂಡ ಹಾಕಿದ್ದೀನಿ. ಇಲ್ಲಿ ಚಿಕ್ಕ ದೋಸೆ ಅಲ್ವಾ, ಸೊ ಮಾಡಿಟ್ಬೇಡ ನೈಟ್ ಹಸುವಾದ್ರೆ ಇರ್ಲಿ ಅಂತ ಹೇಳಿ. ಸ್ವಲ್ಪ ಬೆಳ್ಳಗಿದ್ರೆ ಸ್ವಲ್ಪ ನೀರು ಈ ರೀತಿ ಚುಮ್ಕಿಸ್ಕೊಂಡ್ರೆ ಮೇಲೆ ಚೆನ್ನಾಗಾಗುತ್ತೆ ದೋಸೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಮಾಡಿಟ್ಟಿರುವಂತಹ ಸೊಪ್ಪಿನ ಸಾರು ಇತ್ತಲ್ಲ ಮಧ್ಯಾಹ್ನದ್ದು, ಅದನ್ನೇನೆ ಹಾಕೊಂಡೆ ನಾನು. ಅದಕ್ಕೂ ಮುಂಚೆ ನಾನಿಲ್ಲಿ ಪಪ್ಪಾಯ ತಿಂದೆ. ಸೊ ದೋಸೆ ಆಗೋಷ್ಟರಲ್ಲಿ ಪಪ್ಪಾಯ ಕೂಡ ಹಾಗೆ ತಿನ್ಕೊಂಡು ಸೊ ದೋಸೆನ ಕೂಡ ಹಾಕೊಂಡೆ. ಸೊ ಇದಾಗಿತ್ತು ಇವತ್ತಿನ ನನ್ನ ಫುಡ್ ಸ್ನೇಹಿತರೆ.
ಅಂದ್ರೆ ಫಸ್ಟ್ ಸಂಡೇ ಅಂತಾನೆ ಹೇಳ್ಬೋದು ಜಿಮ್ಗೆ ಸೇರಿದಾಗ್ರಿಂದ. ಫಸ್ಟ್ ಸಂಡೇ ಯಾವ ರೀತಿ ನಾನು ಟೈಮ್ ಸ್ಪೆಂಡ್ ಮಾಡಿದೆ, ಏನೆಲ್ಲ ತಿಂದೆ ಅಂತ ನೀವು ನೋಡಿದಿರಿ. ಸೊ ನೀವು ಕೂಡ ವೆಯ್ಟ್ ಲಾಸ್ ಜರ್ನಿ ಶುರು ಮಾಡಿದ್ರೆ ನಾನು ಏನೇನು ತೋರಿಸ್ಕೊಡ್ತಾ ಇದೀನಿ, ಈ ರೀತಿ ಅಡುಗೆಗಳನ್ನ ಮಾಡ್ಕೊಳ್ತೀನಿ, ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿನಲ್ಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.